ಇವತ್ತು ನಮ್ಮದು ಕಾವು ಕಾವು ಕರಿತೈತಿ ಗೋವಾ ಸಾಂಗಿಂದ ಒಂದು ಸಣ್ಣದಾದ ಒಂದು ಸೆಟ್ ಥರದ್ದು ಮಾಡ್ಲತ್ತೀವಿ. ನಮ್ಮ ಸ್ನೇಹಿತರದ್ದು ಒಂದು ಕೆಫೆ ಐತಿ ಬಿಜಾಪುರದಾಗ ಜುಮ್ನಾಳ್ ರೋಡ್ ಹತ್ರ, ಕರ್ಮ ಕೆಫೆ ಅಂತೇಳಿ. ಅವರು ಒಂದು ಜಾಗ ಕೊಟ್ಟಾರ, ಅಣ್ಣ ಇಲ್ಲಿ ಆರಾಮ್ಸಿರಿ ಮಾಡ್ಕೋ ಅಂತೇಳಿ. ಈ ಥರದ್ದೊಂದು ಸ್ಟೇಜ್ ಐತರ ಆಲ್ರೆಡಿ. ಇದಕ್ಕೆ ಸ್ವಲ್ಪ ಲೈಟಿಂಗ್ ಎಲ್ಲ ಮಾಡ್ಲತ್ತೀವಿ. ಇವತ್ತು ನೈಟ್ ಶೂಟ್ ಪ್ಲ್ಯಾನ್ ಮಾಡೀವಿ. ನೋಡೋಣ ಹೆಂಗೆ ಬರ್ತದೆ ಗೊತ್ತಿಲ್ಲ ಸಾಂಗ್, ಬಟ್ ನಾವು ಪ್ರಯತ್ನ ಅಂತೂ ನಡೆದತ್ರಿ. ಒಟ್ಟು ನಿಮ್ಗೆ ನಗಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಸಣ್ಣ ಪ್ರಯತ್ನ ನಡೆದತ್ತೆ ನಮ್ಮ ತಂಡದಿಂದ. ಬರ್ರಿ ಹೇಮಂತನ ಹೇಮಂತನ ಬರ್ರಿ ನೋಡ್ರಿ ಸೌಕಾಸ ಏನ್ ಬರಾಗ್ತದ? ಏನ್ ಯಾರು ಕಾಣ್ಲಾರ್ದನ? ನೋಡ್ರಿ ಬೋರ್ಡ್ ನೋಡ್ರಿ ಹೋಗಿರಿ. ಹಾ ಸ್ವಲ್ಪ ಹೊರಬರ್ಲಿ. ಪ್ರೇಮ ಪೂರ್ತಿ ಪಲ್ಲವಿ ಹಾಡ್ಬಿಡ್ತೀವಿ ನೋಡ್ರಿ. ಹಾಂ ಸರ್, ಫುಲ್ ಸ್ಟಿಲ್ ಇಡ್ತೀನಿ ಸರ್. ಸ್ಟಿಲ್ ಸ್ಟಾರ್ಟಿಂಗ್ ಇದಾತಿಲ್ರಿ, ಸ್ಮೋಕ್ ಬರೋ ಹಂಗೆ ನೋಡಿದ್ರಿ ಸರ್. ಹಾಂ ರೆಡಿ ಸರ್. ಸರ್ ರೆಡಿ ಸರ್, ನೀವು ರೆಡಿ ಸರ್? ಹಾಂ ರೆಡಿ. ಕಿರಣ ಬ್ಯಾಕ್ ಯಾರು ರೆಡಿ? ಯಾರು ಮಜಾಕ್ ಮಾಡ್ಬೇಡ್ರಿ. ಓ ಚಿನ್ನೋರ ಅಣ್ಣ ಅರಿವಿ ಹಾಕೋರಿ ಸೌಕರ ಹಾಕೋರಿ ಸರ್. ಒಟ್ಟ ಇರ್ಲಿಕ್ಕಿಲ್ಲ ನನ್ನ ಕಡೆ. ಫೋಕಸ್ ಬ್ಯಾಡ್ರಿ, ಫೋಕಸ್ ಬ್ಯಾಡ್ರಿ, ಹಿಂದೆ ಬ್ಯಾಡ್ರಿ, ತೆಗೀರಿ. ಈಗ ಶೂಟಿಂಗ್ ಸ್ಟಾರ್ಟ್ ಆಗೋಣ ಮುಂಚೆ ಒಂದು ಸಣ್ಣದೊಂದು ಸ್ನ್ಯಾಕ್ಸ್ ನಡೆದೈತ್ರಿ. ಇಲ್ಲಿ ಮ್ಯಾಗಿ ಬಜ್ಜಿ ಗಿಜಿ ಎಲ್ಲ ಅದಾವು. ರೆಡಿ ಅದ್ರಿ ಶೂಟಿಂಗ್? ಬೈಲತ್ರ ನೋಡಿ ಎದ್ದವ್ರು ಸುಳಿ ಮಕ್ಕಳ ಕೈ ತಗೊಂಡು ಸ್ವಚ್ಛಗೆ ಯಾರು ತೆಗತ್ತೆ ಹೇಳ್ತಿದ್ದೇನೆ ಎಲ್ಲರಿಗೆ. ಸರ್ ವಿಡಿಯೋ ಮಾಡ್ರ ವಿಡಿಯೋ ನೋಡಿ ಹೆಂಗ್ ತಿಕ್ಕೋತಿ ನೋಡೋಣ. ಯಾಕೆ ಬಂದಂಗ ಅನಿಸ್ತೀನಿ. ಈ ಕಡೆ ಓ ಬರೀಲಿ ಸರ್ ರವೇನ ಮೇಕಪ್ ಮಾಡಕ್ರಿ ಭಾರಿ ಯೂಸ್ ಮಾಡ್ರಿ ಗೌಡ್ರ. ನಾ ಯಾರು ಮಾಡ್ತಾರ ಮಾಡ್ತೀನಿ. ಐಟಿಗೆ ನಾವು ಫೇಸಿಗೆ ಬಿಡ್ರಿ ಒಂದು 5 ಮಿನಿಟ್. ಮಾರಿಗೆ ಯೂಸ್ ಬಿಡ್ರಿ, ಮಾರಿಗೆ ಯೂಸ್ ಬಿಡ್ರಿ. ಕೊಡ್ರಿ ಪಪ್ಪಿ. ನೋಡ್ರಿ ಹೆಂಗಿರುತ್ತೆ ಹಣಿ.
ಅಟ್ಟೆ ಬೆಳಗಾಗೈತ್ರಿ ಕಂದ ಚುಚ್ಚಿದ ಹಡದಾಗ ಹೋಗೋದಾ ಸರಿ ಗಿಚ್ಚ ಕಾಣತ್ತೀವ ಶೂ ಫುಲ್ಲು ಮೆಚ್ಚ ಒಪ್ಪ ನೋಡ್ ನಾನು ಶಾಡಿದ್ರಪ್ಪ ಇದು ಹಿಂದೆ ಶಿಫ್ಟ್ ಮಾಡೋಣ್ರಿ ಇದು ರಿಸ್ಕ್ ಐತ್ ಲೈಟ್ ಅನ್ನ ಮುಟ್ಟಕ್ ಹೋಗಲ್ಲ ಇಲ್ಲ ನಾವು ಇವ್ ಕಾಲ ಅಂತ ತೆಗಿರಿಪ್ಪ ಪೂರಾ ಮಾಳ ಬಿತ್ತಂತ ಮೈ ಮ್ಯಾಗ್ರಿ ಹಾಡು ಅರ್ಧಾನೇ ಎಡಿಟ್ ಮಾಡಿಬಿಡ್ಬೇಕಾಗಿತ್ತು ಬೀಚ್ ದಂಡ ಬೀಚ್ ಅಂದ್ರೆ ಬಾಯಾಗಿಲ್ಲ ಅಗಿಬಿಟ್ಟು ಪಕ್ಕಕ್ಕೆ ಔಟ್ ಆಗ್ಬೇಕು ನೋಡಿದ್ಯಾ ನನ್ನ ಆಸೆಗಳನ್ನ ಒಬ್ಬೊಬ್ಬರು ಬಂದು ಹೇಳತ್ತೀನ ಈಗ ನಾ ಒಂದ್ ಕಡೆ ನಾ ಹೆಂಗ್ ಕೂತ್ಯ ಅದಕ್ಕೆ ಅವ್ರು ಬಂದು ಅದ್ರ ಅಪೋಸಿಟ್ ಬಂದು ನನಗೆ ಹೇಳ್ತಾರ ಒಳ್ಳೆ ಅವ್ರು ಬರ್ತಾರ ಅವ್ರು ಬಂದು ಹಿಂಗ ಹೇಳ್ಕೊತಾಗ್ತಾರ ನಮ್ಮ ಮನ್ಯಾನ ಒಬ್ಬ ಹೇಳ್ತಾರ ಅವ್ ಮತ್ತೊಬ್ಬ ಬಂದ ಹಿಂಗ ನೋಡ್ರಿ ಇಲ್ಲಿ ಇನ್ನಿತ್ತಾರ ಒಂದ್ ನಿಮಿಷ ಇವ್ನ ಹೆಡ್ ಇದು ಲೈಟ್ ಐತಿ ಸದ್ದ ನಾ ಬಂದ್ ಹಿಂಗ್ ಬಂದ್ ಎಕ್ಸಾಕ್ಟ್ಲಿ ಏ ಏನ್ ಹೇಳ್ತಾರ ಅವ್ರು ನಾ ಕಾಣತೀನೇನ್ರಿ ಆಕ್ಷನ್ ಲೈಟ್ ಭಾಳ ಓಪನ್ ಐತಿ ನಾ ಗೋವಾ ಹೋಗಬೇಕು ಬೀಚ್ ದಂಡೆ ಹೋಗಬೇಕು ವಿಡಿಯೋ ಮಾಡಿ ಅಂತಾಡ್ರಿ ಅಡೆ ಅಣ್ಣ ಬೀಚ್ ದಂಡ್ಯಾಗ ಮಕ್ಕೋಬೇಕು ಬೀಚ್ ದಂಡ್ಯಾಗ ಮಕ್ಕೋಬೇಕು ಪಟ್ನೆ ತಗೊಂಡೋಗ್ರಿ ಅರ್ಧ ಸೆಕೆಂಡ್ ನೋಡ್ರಿ ಅವ್ರದ್ದು ಬರೀ ಜಾಸ್ತಿ ಓದ್ಬಾರ್ದು ನೋಡ್ರಪ್ಪ ಹಂಗೆ ಓ ಅಣ್ಣ ನಮ್ಮ ಇವರು ಸೆಟ್ನಲ್ಲಿ ಏಕೈಕ ಬಾಹುಬಲಿ ಡೈರೆಕ್ಟರ್ ಅಂತ ಇದ್ದಾರೆ. ತುಂಬಾ ಕಷ್ಟಪಡ್ತಾರೆ, ತುಂಬಾ ಶ್ರಮಜೀವಿ ಇವರು. ನಾವು ಮುಂದೆ ಕೆಲಸ ಮಾಡಿದ್ರೆ ಕಷ್ಟಪಟ್ರೆ ಇವ್ರು ತೆರೆ ಹಿಂದೆ ಭಯಂಕರವಾಗಿ ಕಷ್ಟಪಡುವಂಥ ವ್ಯಕ್ತಿ. ಅಣ್ಣವರು ತುಂಬಾ ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಫಾಗ್ ಹಾಕಿ ಬೆಂಕಿ ಹಾಕಿ ಆಮೇಲೆ ಲೈಟಿಂಗ್ ಎಲ್ಲ ಹಿಡಿದು ಬಹಳ ಕಷ್ಟ. ಇವರು ನಮ್ಮ ಡೈರೆಕ್ಟರ್ ಸಾಹೇಬ್ರು. ಲೈಟ್ ಈ ಕಡೆ ಶಿಫ್ಟ್ ಮಾಡ್ರಿ. ಲೈಟ್ ಯಾರ ಸ್ಲೋ ಮಾಡ್ರಿ, ಭಾಳ ಸ್ಪೀಡ್ ಮಾಡ್ಬೇಡ್ರಿ, ಯಾರ ಸ್ಲೋ ಆಯ್ತದ. ಓಕೆ ಸರ್, ರೆಡಿ? ಓಕೆ ಯಾರ ಮಾತ ಕೇಳಿ ಪ್ಲಾನ ಮಾಡಿದಿ ಪ್ಲಾನ
ಫೋಟೋ ಶೂಟ್ ಆಗ್ಬೇಕು ನಮ್ದು. ರೆಡಿ ಸರ್ ರೆಡಿ ಸರ್ ರೆಡಿ ಸರ್ ರೆಡಿ ಒಂದು ಸ್ವಲ್ಪ ಹಿಂದೆ ಹಾಕಿ ಸರ್ ಸಾಕು 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 ಸರ್. ರೆಡಿ ಟೇಕ್ ಸ್ಮೋಕ್ ಸಾಕು ರೆಡಿ ಕ್ಯಾಮ್ರಾ ರೋಲಿಂಗ್ ಸರ್ ಸಾಂಗ್ ಕಷ್ಟಪಡ್ಬೇಕು ಸರ್, ನೋಡ್ರಿ ಕಷ್ಟಪಡ್ಬೇಕು. ಕಷ್ಟಪಟ್ರೆ ನಾಳೆ ಪ್ರೇಮದ ಬರೋಕ್ ಸಾಧ್ಯ. ಈ ಲೈನ್ ರೊಕ್ಕಾನೇ ಇಲ್ಲೋ ಶಿದ್ಯ ಇವ್ರು ಹಾಕ್ತಾರೆ, ಕೈ ಹೆಗಲ ಮೇಲೆ ಕೈ ಹಾಕಿ ಇವ್ರು ಹಾಡಿದ ಲೈನ್ ಇವ್ರು ತಗೋಬೇಕು. ಈಗ ಈ ಲೈಟ್ ಇಟ್ಟು ನೆನಪಿಡುವ್ರೆ, ತರಬೇಕು ಕಾಜುನು ಕುಡಿಬೇಕು ರೊಕ್ಕಾನೇ ಇಲ್ಲೋ ಶಿದ್ಯ. ಇಷ್ಟೇ ನೋಡ್ರಿ, ರೊಕ್ಕಾನೇ ಇಲ್ಲೋ ಶಿದ್ಯ ಇಷ್ಟೇ ಮಾಡ್ರಿ. ನಿಮ್ಮ ಹೆಗಲ ಮೇಲೆ ನಿನಕಿತ ಹೆಚ್ಚಿಗೆ ದುಡಿದವ್ರು ಯಾರು ಇಲ್ಲ. ಸ್ವಲ್ಪ ಎಲ್ಲ ನಿಂತಿಲ್ಲ ಕೆಲಸ. ಅವು ಕಾಮಿಡಿ ಲೈಟ್ ಸೋರ್ಸ್ ಎಲ್ಲಿ 9 ನೋಡ್ರಿ ನೈಟ್ ಚಾಲೂ ಮಾಡಿದ್ವಿ. ಈಗ ಮುಂಜಾನೆ ಆಯ್ತಾ, ಈಗ ಫೋಟೋ ಶೂಟ್ ಮಾಡತ್ತೀವಿ. ಆದ್ರೂ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಗಡ್ಬಡ ಶುರು ಮಾಡ್ಲಾಕತ್ತೀವಿ ನಾವು. ಭಾಳ ಎಲ್ಲ ಲೈಟಿಂಗ್ ಕಷ್ಟಪಟ್ಟು ಮಾಡೀವಿ. ಏನೋ ನಿಮಗೆ ನಗಸ್ಬೇಕನ್ನೋ ಒಂದು ಪ್ರಯತ್ನಕ್ಕೆ ನೋಡ್ರಿ ಹೆಂಗೆ ಬರ್ತೈತಿ ಗೊತ್ತಿಲ್ಲ. ಆಯ್ತ್ರಿ ಒಬ್ಬನೇ ಹೇಳ್ಬೇಕ್ರಿ ಈಗ. ಏನಿಂದರೆ ಇದ್ದೇ ಒಂದೇ ಹಂಗಲಿ ಹಾಗಾಗ ನೋಡ್ರಾಗ ಈಗ ನೋಡ್ರಿ ಬರೀ ಅಣ್ಣ ಒಂದು ಫುಲ್ ಒಂದು ಹಾಕ್ಬಿಡ್ರಿ. ಎಡ್ಡೆಡ್ ಫೋಟೋ ರೀ ಸರಿ ಅಣ್ಣ. ಕಿರಣ್ ಸರ್ ಒಂದೂವರೆ ತಾಸು ಪ್ಯಾಕಿಂಗ್ ಇದೆ. 1.5 ತಾಸು ಇವ್ರು ಒಟ್ಟರ ಕಡೆ ಪ್ಯಾಕ್ ಮಾಡಿಸ್ರಿ ಅಣ್ಣ. ಕೈ ಮುಗಿತೀನಿ. ಎಲ್ಲ ತಳ ನೋಡ್ರಿ, ಕೈ ನೋಡ್ರಿ, ಇಲ್ಲಿ ಕೈ ನೋಡ್ರಿ. ಫಸ್ಟ್ ಇದು ಹಾಂ ಒಟ್ಟರು ಸರ್ ಅದು ಪ್ಯಾಕ್ ಮಾಡಿಸ್ರಿ ಸರ್. ಒಟ್ಟು ಪ್ಯಾಕ್ ಮಾಡಿಬಿಡ್ರಿ. ಮತ್ತೆ ಹಂಗೆ ಯಾರಿಗೆ ಬಿಡ್ತಾರೆ? ಹಾಂ ಅಣ್ಣ ಅಣ್ಣ ಸ್ವಲ್ಪ ಜಾಗ ಬಿಡ್ರಿ. ಸರಿ ಅಣ್ಣ, ನಾವು ಸ್ವಲ್ಪ ಒಟ್ರು ಕೊಡಿ. ಒಟ್ರು ಬರೀಲೇ ಹೆಂಗ ಅನಸ್ರಿ ಶೂಟಿಂಗ? ಒಂದು ನಿನ್ನೆ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಮಾಡೀವಿ. ಏನೋ ನಿಮಗೆ ನಗಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಏನೋ ಒಂದು ಪ್ರಯತ್ನ ಮಾಡೀವ್ರಿ. ಅದು ಎಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಗತ್ತೋ ಗೊತ್ತಿಲ್ಲ, ಆದ್ರೆ ನಾವಂತರೂ ಪ್ರಾಮಾಣಿಕ ಪ್ರಯತ್ನ ಮಾಡೀವಿ. ಇನ್ನು ನೋಡೋಣ, ನಮಗೆ ಭಾಳ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಒಂದು ಖುಷಿ ಅಂತೂ ಆಯಿತು.